ಬ್ರಿಟಿಷ್ ಸಾಮ್ರಾಜ್ಯ ಭಾರತದಾದ್ಯಂತ ಹರಡುವ ಮೊದಲೇ ಪಶ್ಚಿಮ ಕರಾವಳಿಯಲ್ಲಿ ಪೋರ್ಚುಗೀಸರು ಹಿಂದೂಗಳ ದೇವಾಲಯಗಳನ್ನು ಮತ್ತು ಅವರ ಹಬ್ಬಗಳನ್ನು ಗುರಿಯಾಗಿಸಿಕೊಂಡು ಬಲವಂತವಾಗಿ ಅನೇಕರನ್ನು ಮತಾಂತರಿಸಲು ಪ್ರಾರಂಭಿಸಿದ್ದರು. 18ನೇ ಶತಮಾನದ ಆರಂಭದ ವೇಳೆಗೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಪೋರ್ಚುಗೀಸ್ ಆಳ್ವಿಕೆಯು ಹೆಚ್ಚು ಕ್ರೌರ್ಯ ಮತ್ತು ದಬ್ಬಾಳಿಕೆಯಿಂದ ಕೂಡಿತ್ತು. ಇಂದಿನ ಮುಂಬೈ ಬಳಿಯಿದ್ದ ಆಗ ಬಸೈನ್ ಎಂದು ಕರೆಯಲಾಗುತ್ತಿದ್ದ ವಸಯಿ ಬಲವಾದ ಪೋರ್ಚುಗೀಸ್ ಕೋಟೆಯನ್ನು ಹೊಂದಿತ್ತು. ಆದಾಗ್ಯೂ ಅಲ್ಲಿ ವಾಸಿಸುವ ಹಿಂದೂಗಳಿಗೆ ಅದು ಭಯದ ಸ್ಥಳವಾಗಿತ್ತು. ದೇವಾಲಯಗಳನ್ನು ನಾಶಪಡಿಸಲಾಯಿತು, ಹಬ್ಬಗಳನ್ನು ನಿಷೇಧಿಸಲಾಯಿತು ಮತ್ತು ಧಾರ್ಮಿಕ ಆಚರಣೆಗಳನ್ನು ನಿರ್ಬಂಧಿಸಲಾಯಿತು. ಹಿಂದೂಗಳ ಹತ್ಯೆಗಳು ಮರಾಠರನ್ನು ತೀವ್ರವಾಗಿ ಘಾಸಿಗೊಳಿಸಿದವು. ಕೊಂಕಣ ಕರಾವಳಿಯಲ್ಲಿ ಪೋರ್ಚುಗೀಸ್ ಅಧಿಕಾರವನ್ನು ಮುರಿಯಬೇಕೆಂದು ಛತ್ರಪತಿ ಶಾಹು ಮಹಾರಾಜ ಮತ್ತು ಪೇಶ್ವಾ ಬಾಜಿರಾವ್ ನಿರ್ಧರಿಸಿದರು. ಅತ್ಯಂತ ಸಮರ್ಥ ಮರಾಠ ಸೇನಾಧಿಪತಿಗಳಾಗಿದ್ದ ಮಲ್ಹರ್ ರಾವ್ ಹೋಳ್ಕರ್ ಅವರ ಬೆಂಬಲದೊಂದಿಗೆ ಚಿಮಾಜಿ ಅಪ್ಪ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಯಿತು. ಅವರ ಅಡಿಯಲ್ಲಿ ಮರಾಠರು ಒಂದು ಚತುರ ತಂತ್ರವನ್ನು ಸಿದ್ಧಪಡಿಸಿದರು. ಮೊದಲು ಅವರು ಹೊರಗಿನ ಪೋರ್ಚುಗೀಸ್ ರಕ್ಷಣೆಯನ್ನು ಗುರಿಯಾಗಿಸಿಕೊಂಡರು. ಥಾಣಾ ಕೋಟೆಯನ್ನು ವಶಪಡಿಸಿಕೊಳ್ಳಲಾಯಿತು ಮತ್ತು ಆ ಮೂಲಕ ನಿರ್ಣಾಯಕ ಪೋರ್ಚುಗೀಸ್ ನೆಲೆಯನ್ನು ಕಡಿತಗೊಳಿಸಲಾಯಿತು. ನಂತರ ಮರಾಠರು ಹತ್ತಿರದ ಕರಾವಳಿ ಕೋಟೆಗಳ ಮೇಲೆ ಸಂಘಟಿತ ದಾಳಿಗಳನ್ನು ಪ್ರಾರಂಭಿಸಿದರು. ವಸೈಯನ್ನು ಬಲವರ್ಧನೆಗಳಿಂದ ಪ್ರತ್ಯೇಕಿಸಿದರು. ನಂತರ ಫೆಬ್ರವರಿ 17, 1739ರಂದು ಮಹಾ ಮುತ್ತಿಗೆ ಪ್ರಾರಂಭವಾಯಿತು. ಫಿರಂಗಿ ಗುಂಡಿನ ದಾಳಿ ನಿರಂತರವಾಗಿ ನಡೆಯುತ್ತಿತ್ತು, ಆದರೆ ಅದು ಕೋಟೆಗೆ ಹೆಚ್ಚಿನ ಹಾನಿಯನ್ನೇನೂ ಮಾಡಲಿಲ್ಲ. ಆಗ ಮಲ್ಹರ್ ರಾವ್ ಹೋಳ್ಕರ್ ಒಂದು ದಿಟ್ಟ ಮತ್ತು ತ್ವರಿತ ಯೋಜನೆಯನ್ನು ರೂಪಿಸಿದರು. ಕೋಟೆಯ ಗೋಡೆಗಳನ್ನು ರಹಸ್ಯವಾಗಿ ದುರ್ಬಲಗೊಳಿಸಲು ಆ ಪ್ರದೇಶದ ಭೂಮಿಯನ್ನು ಬಳಸಬಹುದು ಎಂದು ಅವರು ಅರಿತುಕೊಂಡರು. ಆದ್ದರಿಂದ ಕೋಟೆಯ ಗೋಡೆಗಳನ್ನು ಮೀರಿ ವಿಸ್ತರಿಸಿದ ಆಳವಾದ ಭೂಗತ ಸುರಂಗಗಳನ್ನು ಅಗೆಯಲಾಯಿತು. ಮರಾಠ ಎಂಜಿನಿಯರ್ಗಳು ರಹಸ್ಯವಾಗಿ 10 ಪ್ರತ್ಯೇಕ ಸುರಂಗಗಳನ್ನು ನಿರ್ಮಿಸಿ ಅವುಗಳನ್ನು ಸ್ಫೋಟಕಗಳಿಂದ ತುಂಬಿಸಿದರು. ವಾರಗಳ ಸಿದ್ಧತೆಯ ನಂತರ ನಿರ್ಣಾಯಕ ಕ್ಷಣವು ಅಂತಿಮವಾಗಿ 1739ರ ಮೇ 3ರಂದು ಬಂದಿತು. ಒಂದು ಬೃಹತ್ ಸ್ಫೋಟವು ಸ್ಯಾನ್ ಸೆಬಾಸ್ಟಿಯನ್ ಗೋಪುರವನ್ನು ಛಿದ್ರಗೊಳಿಸಿತು ಮತ್ತು ಕೋಟೆಯ ರಕ್ಷಣೆಯ ಹೆಚ್ಚಿನ ಭಾಗವನ್ನು ನಾಶಪಡಿಸಿತು. ಮರಾಠ ಯೋಧರು ತಕ್ಷಣ ಬಿರುಕಿನ ಮೂಲಕ ನುಗ್ಗಿದರು. ಪೋರ್ಚುಗೀಸ್ ಪ್ರತಿರೋಧವು ಕುಸಿದು ಅವರು 1739ರ ಮೇ 5ರಂದು ಶರಣಾಗಬೇಕಾಯಿತು. ಅಂತಿಮವಾಗಿ 1739ರ ಮೇ 23ರಂದು ವಸಯಿ ಕೋಟೆಯ ಮೇಲೆ ಮರಾಠರ ಕೇಸರಿ ಧ್ವಜವು ಹಾರಿಸಲ್ಪಟ್ಟಿತು.